ಹೊಸ ಲಾಕ್ಡೌನ್ ಅಂತ ಫುಲ್ಲು ರೀಲ್ಸಲ್ಲೆಲ್ಲ ಫುಲ್ ಅದೇ ವೈರಲ್ ಆಗ್ತಾ ಇದೆ. ನಾನು ಯೋಚನೆ ಮಾಡ್ತಾ ಕೂತಿದ್ದೆ, ಗಿಕ್ಡೌನ್ ಆಗ್ಬಿಟ್ರೆ ಏನು ಮಾಡೋಣ ಅಂತ, ಒಳ್ಳೆ ಕಂಟೆಂಟ್ ಸಿಗ್ತದೆ ಅದು ಇದು ಅಂತ. ಅಂದರೆ ಏನು ನೋಡಿದ್ದಾನೆ ರೀಲ್ಸಲ್ಲಿ ಬೆಳಗ್ಗೆಯಿಂದ ಶೇರ್ ಮಾಡಿದೆ ಎಲ್ಲ, ಅದರಲ್ಲೂ ಫುಲ್ ಎಲ್ಲ ವೀಡಿಯೋದಲ್ಲೂ ಒಂದೇ ಒಂದು ಸಿಂಗಲ್ ವೀಡಿಯೋ ಶೇರ್ ಮಾಡಿದೆ ಅಷ್ಟೇ. ಆ ವಿಡಿಯೋಯಿಂದ ಫುಲ್ಲು ಇಡೀ ಫೀಡೆಲ್ಲ ಬರೀ ಗೈಸ್ ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಎದ್ಬಿಟ್ಟು ಕಾಲೇಜಿಗೆ ರೆಡಿ ಆಗಿದ್ದೀನಿ. ಸೊ ಇವಾಗ ಶರ್ಟೆಲ್ಲ ಹಾಕ್ಕೊಂಡು ತಿಂಡಿ ಮಾಡಬೇಕು, ಶರ್ಟ್ ಹಾಕ್ಕೊಂಡು ತಿಂಡಿ ಮಾಡ್ಬೇಕಂತೀನಿ. ತಿಂಡಿ ಕೂಡ ರೆಡಿ ಇದೆ, ಮಮ್ಮಿಗೆ ಹಾಕ್ಕೊಡ್ಬೇಕು. ಅವರು ದೀಪ ಹಚ್ಚಲಿ ಅಂತ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ, ಪಕ್ಕ ನನಗೆ ಹೇಳೋದು. ಅದಕ್ಕೆ ನಾನು ರೆಡಿ ಮಾಡ್ಬೇಕು. ಇವಾಗ ಎಲ್ಲ ಹಚ್ಚಿ ಎಲ್ಲ ನೆನ್ನೆದು ಹೂವು ಎಲ್ಲ ತೆಗ್ದವ್ರೆ. ಇವಾಗ ಅದನ್ನ ಕರೆಂಟ್ ಹೋಯ್ತು ಅನ್ಸುತ್ತೆ. ಐತೆ UPS ಅದನ್ನ ಆಗ್ತಾಯಿದೆ. ಆ ಕಡೆ ಮನೇಲಿ ಏನೋ ಮಾಡ್ತಾವ್ರೆ. ನಾನು ಬೆಳಗ್ಗೆ ಇವತ್ತು ಎಂಥ ಕೆಲಸ ಅಮ್ಮ ಬರ್ತಾರೆ. ನಾನು ತಿಂಡಿ ಏನು ಮಾಡೋರು, ಇಡ್ಲಿ ಮಾಡೋರೆ ಅನಿಸುತ್ತೆ. ಇಡ್ಲಿ ತಿನ್ನಬೇಕು. ಅವರೇ ಬರಬೇಕು ಇಡ್ಲಿ ಹಾಕ್ಕೊಡೋಕ್ಕೆ. ಇದು ತೆಗಿಯೋಕ್ಕೆ ಬರೋಲ್ಲ ನಮಗಿಲ್ಲ, ನಾನೇ ಹಾಕೊಂಡು ತಿನ್ಕೊಳ್ಳಿವೆ. ಅವರೇ ಬಂದು ಅದು ಏನೇಂದ್ರಲ್ಲೋ ತೆಗ್ದು ಕೊಡಬೇಕು ಅದನ್ನು. ಇವತ್ತು ಬೆಳಗ್ಗೆ ಎಂಥ ಕೆಲಸ ಆಯ್ತು ಅಂದರೆ, ಬೆಳಗ್ಗೆನೇ ಎಲ್ಲೋ 50 ರೂಪಾಯಿ ಬೀಳ್ಸ್ಕೊಂಡ್ಬಿಟ್ಟಿದ್ದೀನಿ ಜಾಬಿಂದ. ಐತೆ ಜಾಬಲ್ಲಿ ಅನ್ಕೊಂಬಂದಿದ್ದೀನಿ, ಆ ಕಾಸೇ ಇಲ್ಲ. ಎಲ್ಲ ಬೀಳ್ಸ್ಕೊಂಡು ಹಂಗೆ ಡೈರೆಕ್ಟ್ ಬಂದಿದ್ದೀನಿ. ಗಾಡಿ ಈಚೆಗೆ ಹಾಕ್ಬಿಟ್ಟು ಎಲ್ಲ ನೀರೆಲ್ಲ ಹಾಕಿರ್ತೀನಿ. ಅವರು ಕೊಡೋ ಅಷ್ಟಲ್ಲಿ ದೀಪ ಎಲ್ಲ ಹಚ್ಚೋ ಅಷ್ಟಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಹಚ್ಬಿಟ್ಟು ಹೋಯ್ತು ತಿನ್ಬಿಡಿ. ಆಯ್ತು, ತಿಂಡಿ ಹಾಕೊಡ್ತೀರಾ? ಹಾಕೊಡ್ತೀನಿ, ಒಂದೇ ನಿಮಿಷ ಜಾಗ ಬಿಡಿ. ಆಯ್ತು, ಅಲ್ಲೂ ಹೂವು ಹಾಕಿದ್ರಾ? ಎಲ್ಲ ಆಗೈತೆ, ನೀವು ದೀಪ ಹಚ್ಬೇಕಷ್ಟೆ. ಚೂರು ಜಾಗ ಬಿಟ್ಟರೆ ಹಚ್ಬಿಟ್ಟು ತಿಂಡಿ ಮಾಡ್ತೀವಿ ನಾವು. ಆಲ್ರೆಡಿ 10. ಆಯ್ತಾಯ್ತು. ಮಮ್ಮಿನೂ ಬಂದರು ತಿಂಡಿ ಹಾಕೊಡೋಕ್ಕೆ ಅಂತ ಹಾಕೊಡ್ತಾವ್ರಿ. ಅವ್ರು ಹಾಕೊಟ್ಟಿದ ತಕ್ಷಣ ತಿನ್ಕೊಂಡು ಹೊಡ್ತೀನಿ ಅಷ್ಟೇ. ಗಾಡಿ ಈಚೆ ಹಾಕಿಲ್ಲ, ಗಾಡಿ ಈಚೆ ಹಾಕಬೇಕು. ಈಚೆ ಹಾಕ್ತಾ ಇರ್ತೀನಿ ಅವ್ರು ತಿಂಡಿ ಹಾಕೊಡೋವರೆಗೂ. ಹಾಂ ಸರಿ ಎಲ್ಲ ಗಾಡಿ ಎಲ್ಲ ಈಚೆ ಹಾಕಿ ನೀರು ಹಾಕಿ ಡಿಕ್ಕಿ ಫಸ್ಟ್ ಓಪನ್ ಹೋಗ್ಬೇಕು. ಪೆಟ್ರೋಲ್ ತರೋಕ್ಕೆ ಒಂದು ಬಾಟ್ಲ್ ಹಾಕೋಬೇಕು. ಅದಕ್ಕೋಸ್ಕರ ನಮ್ಮ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಹಾರು ತೆಗಿತಾರೆ. ಈಚೆಗೆ ಹಾಕೋಣ. ಇವಾಗ ಈಚೆ ಹಾಕೋ ಮುಂಚೆ ಅಲ್ಲ, ಈಚೆ ಹಾಕಾದ್ಮೇಲೆ ಅಲ್ಲ, ಬೆಡ್ ಹಂಗೆ ಬಿಸಾಕೋರೆ. ಅವ್ನು ಬರ್ತಾನೆ ಅಪರೂಪಕ್ಕೆ, ಬೆಡ್ಡಲ್ಲೇ ಈಚೆನೇ ಬಿದ್ದೈತೆ. ತಿಂಡಿ ಮುಗಿಸ್ಕೊಂಬಂದು ನೀರು ಹಾಕ್ತೀನಿ. ಇಲ್ಲ ಈಗ ಸ್ಟಾರ್ಟ್ ಮಾಡಿದ್ರೆ ಸುಮ್ಮನೆ ವೇಸ್ಟ್. ಅದಕ್ಕೆ ತಿಂಡಿ ಎಲ್ಲ ಮುಗಿಸ್ಕೊಂಬಂದಾದ್ಮೇಲೆ ಒಟ್ಟಿಗೆ ನೀರು ಹಾಕ್ಬಿಟ್ಟು ಹಂಗೆ ಹೋಗ್ತೀನಿ. ಪಾಲ್ಗೆ ತೊಳಿತಾ ಇದ್ದೀರ ಸುಹಾಸ್? ಓಹೋ, ಇಲ್ಲಿಗೆ ಹೋಗಿದ್ದು ವೇಸ್ಟ್. ಕಾಲೇಜಿಗೆ ಹೋಗಿ ಆಲ್ರೆಡಿ ಮನೆಗೆ ಬಂದ್ಬಿಟ್ಟಿದ್ದೀನಿ. ನಮ್ಮಮ್ಮ ಎಲ್ಲ ಏನೋ ಕಸ ಎಲ್ಲ ಇಲ್ಲೆಲ್ಲ ತುಂಬ ವೇಸ್ಟ್ ಐಟಮ್ ಐತೆ, ಬ್ಯಾಗ್ಗಳು ಬಿಸಾಕೋಣ ಅಂತ. ಎಸಿರಿ ಚೂರು ಜಾಗ ಬಿಡಿ. ಹಂಗೆ ಆಯ್ತು. ಕಾಲೇಜಲ್ಲಿ ಏನೋ ಸ್ಪೋರ್ಟ್ಸ್ ಮಾಡ್ತಾವ್ರೆ, ಅಲ್ಲೋದೆ. ಇನಾಗ್ರೇಷನ್ ಮಾಡಿದ್ರು ರಿಟರ್ನ್ ಆದ್ರೆ ಮನೆ ಗಡಿಗೆ ಅಷ್ಟೇ. ಸ್ವಲ್ಪ ಟೈರ್ ಚೇಂಜ್ ಮಾಡಿಸ್ಬೇಕಿತ್ತು, ಆದರೆ ಅದು ಅಪೋಲೋರ್ದು ಟೈರ್ ಹಾಕ್ಸೋಣ ಅಂತ ರಿಟರ್ನ್ ಬಂದೆ. ಅದು ಹಾಕ್ಸ್ತಲೇನೆ. ಮಮ್ಮಿ ನೋಡಿದ್ರೆ ಆಲ್ರೆಡಿ ಹೋಗಿದ್ದೆಷ್ಟು 10:30 ಅನಿಸ್ತದೆ. ಅಲ್ಲೇ ರಿಟರ್ನೇ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ನೋಡ್ಕೊಂಡು ಕೂತಿದ್ದೆ, ಕ್ರಿಕೆಟ್ ಅದು ಇದು ಬಂದೆ. ಅದು ಅಲ್ಲೇನೇ ಇಂಟ್ರೆಸ್ಟ್ ಅನಿಸ್ಲಿಲ್ಲ. ಸೊ ಅದಕ್ಕೆ ರಿಟರ್ನ್ ಆದೆ ಡೈರೆಕ್ಟ್ ಮನೆಗೇನೆ. ಮಮ್ಮಿ ಬರೋ ಅಷ್ಟೊಂದು ಇದೆಲ್ಲ ಕವರ್ ಎಲ್ಲ ಫ್ರೆಂಡ್ಸ್ ಓ, ಇದು ನಂದು ಚಿಕ್ಕ ಮಗಳು ಬಬಲ್ ಗಮ್ ಕಾರ್ಡ್ಸ್ ಇನ್ನೂ ಇಟ್ಟವ್ರೆ ನೋಡಿ. ಏನೇನು ಇವು ಬೂಮರ್ ಕಾರ್ಡ್ಸ್, ಇದು ಕಲೆಕ್ಟ್ ಮಾಡೋಕೆ ಹೊಸಿ ಎಲ್ಲ ಕಷ್ಟ. ಇವಾಗೇನು ಈಗಿರೋ ಮಕ್ಳಿಗೆ ಇವೆಲ್ಲ ವೇಸ್ಟ್. ನಮ್ಮ ಟೈಮಲ್ಲಿ ಇದೆಲ್ಲ ಎಷ್ಟು ಕಾರ್ಡ್ಸ್ ಐತೆ, ಬೇಜಾನ್ ಕಾರ್ಡ್ಸ್ ಇಟ್ಟಿದ್ದೀನಿ. ಇದನ್ನು ಡಬಲ್ ಯಾವ್ದು ಬೀಳ್ತದೆ ಅದು ಬೀಳಬೇಕು, ಇಲ್ಲ ಅಂದರೆ ಹೋಯ್ತು. ಈ ಕಾರ್ಡ್ಸು ಅವಾಗ ಸಖತ್ ಫೇಮಸ್ ಇತ್ತು ನಮ್ಮ ಹತ್ರ. ಇವಾಗೆಲ್ಲ ಅದು ಯಾವುದೋ ಪೋಕಿಮಾನ್ ಕಾರ್ಡ್ಸ್ ಅದು ಇದು ಅಂತಾರೆ. ಬಟ್ ನಮ್ಮ ಟೈಮಲ್ಲೆಲ್ಲ ಇದೆ ಬೂಮರ್ ಕಾರ್ಡ್ಸು. ನಾನು ಇವಾಗ ಊಟಕ್ಕೆ ಬಂದೆ. ಮಮ್ಮಿ ಅಲ್ಲೇ ಊಟ ಮಾಡ್ಕೊತವ್ರೆ. ಊಟ ಮಾಡಿಬಿಟ್ಟೆನಮ್ಮ? ಎಸ್, ಬನ್ನಿ. ನಿಮ್ಮ ಫೋನ್ ಮಾಡಿದ್ರು, ನಾನೇ ಈಗಲೇ ಬಂದೆ. ಬನ್ನಿ, ಆಯ್ತು ಹಾಕೊಡಿ. ಫೋನ್ ಚಾರ್ಜ್ ಹಾಕ್ಬಿಡ್ಬೇಕು. 3 ಗಂಟೆನಾ? ಟೈಮ್ ನೋಡಿಲ್ಲಪ್ಪ ನಾನು ಈ ಕೈಯೆಲ್ಲ ತೊಳ್ಕೊಂಡು ಫಸ್ಟು ಫೋನ್ ಚಾರ್ಜ್ ಹಾಕ್ತೀನಿ. ಇಷ್ಟೊತ್ತು ಕುರುಕ್ಷೇತ್ರ ನೋಡ್ಕೊಂಡ್ಬಿಟ್ಟಿದೆ ಕಡೆಗಿಷ್ಟು ಅಂತ. ಫೋನ್ ಚಾರ್ಜ್ ಹಾಕಿ
ಫೋನ್ ಚಾರ್ಜ್ ಹಾಕ್ಬಿಟ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡ್ತೀನಿ ಫಿಲಮ್ನ. ಗಾಯ್ಸ್ ಶಟಲ್ ಬ್ಯಾಟ್ ಎಲ್ಲ ಮುಗಿಸಿ ಇವಾಗ ಮನೆ ಒಳಗಡೆ ಬಂದೆ. ನಮ್ಮಮ್ಮ ಏನೋ ಕೆಲಸ ಮಾಡ್ತಾವ್ರೆ ಪಾಡಿ. ನಮ್ಮ ಅಕ್ಕ ಅವ್ರು ಹೋಗೋರೆಲ್ಲ ಬೆಂಗಳೂರಿಗೆ ಫೋನಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡ್ತಾವ್ರೆ. ಎಲ್ಲ ಬಿಡಿಸ್ತಾವ್ರೆ. ಹಾಂ ಹಾಯ್ ಮಾಡಮ್ಮ. ಹಾಯ್. ಕಾಫಿ ಕೇಳಿದೆ ಅದಕ್ಕೋಸ್ಕರ ಕಾಫಿ ಮಾಡಿಕೊಡ್ತಾರೆ. ಈಗ ಕಾಫಿ ಇಂಗ್ರೀಡಿಯೆಂಟ್ಸ್ ನೋಡ್ತೀರಾ? ಸಂಧಿ ಎಲ್ಲರೂ ಮಾಡೋದೆ, ನಾವು ಮಾಡೋದು ಬಿಡು. ದಿನ ಕೋವಿಡ್ ಆಯಿತು, ಲಾಕ್ಡೌನು. ಇವಾಗ ನಿನ್ನೆ ಮೋದಿ ಅವರು ಪಾರ್ಲಿಮೆಂಟಲ್ಲಿ ಹೇಳಿರೋದ್ರಿಂದ ಇವಾಗ ಅದು ಯಾವುದೋ ಹೊಸ ಲಾಕ್ಡೌನ್ ಅಂತ ಫುಲ್ಲು ರೀಲ್ಸಲ್ಲೆಲ್ಲ ಫುಲ್ ಅದೇ ವೈರಲ್ ಆಗ್ತಾಯಿದೆ. ನಾನು ಯೋಚನೆ ಮಾಡ್ತಾ ಕೂತಿದ್ದೆ, ಲಾಕ್ಡೌನ್ ಆಗಿಬಿಟ್ರೆ ಏನು ಮಾಡೋಣ ಅಂತ. ಒಳ್ಳೆ ಕಂಟೆಂಟ್ ಸಿಗ್ತದೆ ಅದು ಇದು ಅಂತ. ಬಟ್ ಆದರೆ ಏನಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಲಾಕ್ಡೌನ್ ಆಗೋದ್ರೆ. ಲಾಕ್ಡೌನ್ ಆಗಲ್ಲ, ಬಟ್ ಹೇಳಿರೋದು ಏನು ರೀಸನ್ ಅಂದರೆ ಆಗ್ಬೋದು, ಕೋವಿಡಲ್ಲಿ ನಾವು ಆ ಥರ ಎಲ್ಲ ಫೇಸ್ ಮಾಡಿದ್ದೀವಿ ಅಂತ. ಬಟ್ ಲಾಕ್ಡೌನ್ ಆಗುತ್ತೆ ಅಂತ ಅವ್ರು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಆ ಥರ ಆದರೆ ಸಖತ್ ಪ್ರಾಬ್ಲಮ್ ಆಗುತ್ತೆ ನಮಗೇನೆ, ಕೋವಿಡ್ ಥರ ಲಾಕ್ಡೌನ್ ಆಗಿಬಿಟ್ರೆ. ಆದರೆ ಏನಂದರೆ ಕ್ರೂಡ್ ಆಯಿಲ್ ಇಲ್ಲ, ಗ್ಯಾಸು ಏನೇನೋ ಇಲ್ಲ ಅಂತ ಅವ್ರು ಹೇಳ್ತಿದ್ರು. ಬಟ್ ನಾನು ಅದೆಲ್ಲ ಅಷ್ಟು ಇದು ಮಾಡ್ಕೊಳ್ಳಿಲ್ಲ. ಬಟ್ ನಾನು ಏನು ನೋಡಿದೆ ಅಂದರೆ ರೀಲ್ಸಲ್ಲಿ ಬೆಳಗ್ಗೆಯಿಂದ ಶೇರ್ ಮಾಡಿದೆ ಎಲ್ಲ, ಅದರಲ್ಲೂ ಫುಲ್ ಎಲ್ಲ ವೀಡಿಯೋದಲ್ಲೂ ಒಂದೇ ಒಂದು ಸಿಂಗಲ್ ವೀಡಿಯೋ ಶೇರ್ ಮಾಡಿದೆ ಅಷ್ಟೇ. ಆ ವಿಡಿಯೋಯಿಂದ ಫುಲ್ಲು ಇಡೀ ಫೀಡೆಲ್ಲ ಬರೀ ಅದೇ ಆಗೋಗೈತೆ, ಲಾಕ್ಡೌನು ಅಂತ. ಮಾಮೂಲಿ ಬೇರೆ ಫುಲ್ ಇನ್ನೆಲ್ಲದರಲ್ಲೂ ಲಾಕ್ಡೌನ್ ಆಗ್ಬೋದು ಅಂತ ಪಕ್ಕ ಯಾರೂ ಹೇಳಿಲ್ಲ. ಹಂಗಾದಾಗ ಫೇಸ್ ಮಾಡಿದ್ದೀವಿ ಅನ್ನೋದು ಮಾತ್ರ ಹೇಳಿರೋದು ಅಷ್ಟೇ, ಬೇರೆ ಲಾಕ್ಡೌನ್ ಆಗುತ್ತೆ ಅಂತ ಏನಿಲ್ಲ. ಗೋಲ್ಡ್ ಕ್ರ್ಯಾಶ್ ಆಗೋಗೈತೆ, ಏನೇನೋ ಫುಲ್ ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟೈತೆ ಸಿಸ್ಟಮು. ಇರಾನ್ ಇಸ್ರೇಲ್ ವಾರ ಆದಾಗಿಂದ ಸಿಸ್ಟಮ್ ಫುಲ್ ಉಲ್ಟಾಗೋಗೈತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ನಾನು ನೋಡಿದ್ನಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಸಿಲ್ವರ್ ಗೋಲ್ಡ್ದು ರೇಟ್ ಡೌನು. ಇವಾಗ ಇಲ್ಲಿ ನಮ್ಮ ಹುಡುಗರೆಲ್ಲ ಕೋವಿಡ್ ಥರ ಲಾಕ್ಡೌನ್ ಆಗಿಬಿಟ್ರೆ ಏನು ಒಂದು ತಲೆಗೆ ಬಂತು ಅಂದರೆ ಪಾಸ್ ಆಗಿಬಿಡ್ತೀನಿ ಏನೊಂದು ತಲೆಗೆ ಬಂದ್ಬಿಟ್ಟೈತಿ ಇವ್ರಿಗೆಲ್ಲ. ಅವ್ರಿಗೇನು ಗೊತ್ತು ಪಾಪ, ದುಡಿಯೋರಿಗೆಲ್ಲ ಕಷ್ಟ ಆಗೋಗುತ್ತೆ. ಮಾಮೂಲಿ ಆಫೀಸ್ ಹೋಗೋರು ಎಲ್ರಿಗೂ ಕಷ್ಟ ಐತೆ. ತಂದು ಕೊಟ್ಟರು ಕಾಫಿನ. ಇದು ರಸ್ಕ್ ಐತೆ, ಬೇಕ್ರಿದಲ್ಲ ಮಾಮೂಲಿ ಪ್ಯಾಕೆಟ್ ರಸ್ಕು. ಇದು ತಿಂದ್ಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ನಮ್ಮ ಅಪ್ಪನ ಕಳಿಸ್ಬೇಕು. ನಮ್ಮ ಅಕ್ಕ ಮಾತಾಡ್ತಾನೆ ಇನ್ನು ನಮ್ಮ ಅಮ್ಮನ ಜೊತೆ. ಪಾಪ ಅವ್ರು ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ, ಒಂದೇ ಕಿವಿಲಿ ಇಟ್ಕೊಂಡು ಮಾತಾಡ್ತವ್ರು ಅಲ್ಲಿಂದ. ಕಟ್ ಮಾಡಿದ್ರೆ ಬೇಜಾರು ಮಾಡ್ತಿದ್ದಾರೆ ಎಲ್ಲ ಅಂತ ಸುಮ್ಮನೆ ಮಾತಾಡ್ತಾನೆ ಐತೆ ನಮ್ಮಮ್ಮ. ಇದು ಹೆಂಗೆ ಬಿಡಿಸ್ತಾರೋ, ನಾನು ಬಿಡ್ಸೋಕೆ ಹೋಗಿದ್ದೀನಿ, ಒಂದಿನೂ ಬಿಡ್ಸೋಕೆ ಆಗಿಲ್ಲ. ನಮ್ಮಮ್ಮ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಬಿಡಿಸ್ತೈತೆ. ನಾನು ಬಿಡ್ಸೋಕೆ ಹೋದಾಗ ಆಗಿಲ್ಲ ನಮ್ಮ ಒಂದಿನ ಅನ್ನೋದು. ನಾನು ಮಾತಾಡೋದಕ್ಕೆ ಕೇಳಿಸ್ತಾ ಇಲ್ಲ, ಬರೀ ಅಲ್ಲಿ ಮಾತಾಡೋದು ಕೇಳಿಸ್ಕೊಂತ ಇದ್ದೀನಿ. ಇಲ್ಲಿ ಪಿಂಕಿ ಹತ್ರನೂ ಮಾತಾಡ್ತಾ ಇದ್ದೀನಿ ನಾನು. ಹಿಂಗೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ನಮ್ಮಮ್ಮ ಇಲ್ಲೇನೆ. ಹೋದ್ರಂತ ಅವರು ಇನ್ನೂ ದೊಡ್ಡಕ್ಕ ಬಂದಿಲ್ಲ, ಚಿಕ್ಕಕ್ಕ ಆಫೀಸಿಂದ ಬಂದವ್ರೆ. ಇನ್ನು ಇಬ್ರು ಲೇಟಾಗಿ ಬರ್ತಾರಂತೆ. ಮಮ್ಮಿ ಇಲ್ಲೇ ಕಾಫಿ ಕುಡ್ದಿಲ್ಲೇ ಲೋಟ ಎಲ್ಲೆಲ್ಲ ಅಲ್ಲಲ್ಲೇನೆ. ನಾನು ಕುಡ್ಕೊಂಡು ಹೋಯ್ತೀನಿ ಅಂಗಡಿ. ಇವಾಗಿನ ಅಂಗಡಿಯಿಂದ ಜಸ್ಟ್ ಬಂದು ಗಾಡಿ ಈಚೆನೆ ಐತೆ, ಗಾಡಿ ಒಳಗಡೆ ಹಾಕಬೇಕು. ಆಮೇಲೆ ಒಳಗಡೆ ಹಾಕ್ತೀನಿ. ಈಗ ಯಾರು ಹಾಕ್ತಾರೆ ಆಮೇಲೆ ಹಾಕ್ತೀನಿ. ಮಮ್ಮಿ ನೋಡಿ ಮಾಡೋದು ಲೇಟು, ಅಲ್ಲಿವರೆಗೂ ನಾನು ರೆಸ್ಟ್ ಮಾಡ್ತೀನಿ. ಕತ್ಲೆ ಇದೆಯಲ್ಲ ನಮ್ಮ ರೂಮು, ಬೆಳಕಾಗು ಆಯಿತು. ಇದು ಆವಾಗಲೇ ವೀಡಿಯೋ ಮಾಡೋಕ್ಕೆ ಅಂತ ತೆಗೆದಿಟ್ಟೆ. ಇವಾಗ ಇದು ಬೇರೆ ಎತ್ತಿಡ್ಬೇಕಲ್ಲಪ್ಪ, ಅರ್ಧಂಬರ್ಧ ಮಾಡಿಬಿಟ್ಟು ಹೋಗಿದ್ದೆ. ಸೊ ಇವಾಗ ಎತ್ತಿಡ್ತೀನಿ, ಇಲ್ಲ ಆಮೇಲೆ ಎತ್ತಿಡ್ತೀನಿ. ಇಲ್ಲಿರಲಿ ಸೈಡಲ್ಲಿ ಶೆಕೆ ಆಯ್ತು. ಫ್ಯಾನ್ ಹಾಕೊಂಡು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡ್ತೀನಿ. ಒಂದು ಮೂವಿ ಕಂಟಿನ್ಯೂ ಮಾಡಬೇಕು. ಆ ಮೂವಿ ನೋಡ್ತಾ ಇರ್ತೀನಿ. ಏನು ಶೆಕೆ ಅಪ್ಪ, ಸಕ್ಕರೆ ಶೆಕೆ. ಗೈಸ್ ಇವಾಗ ಊಟ ಮಾಡಿಬಿಟ್ಟು ಈಚೆ ಬಂದೆ ವಾಕಿಂಗ್ ಮಾಡೋಕ್ಕೆ. ನಮ್ಮಮ್ಮ ಹಂಗೆ ಮೋಟ್ರ್ ಆನ್ ಮಾಡೋರಲ್ಲ, ನೀರು ತುಂಬೋವರೆಗೂ ವೆಯ್ಟ್ ಮಾಡಿಬಿಟ್ಟು ಹೋಗಬೇಕು. ಚಂದ್ರ ಇವತ್ತು ಬರೀ ಆಫ್ ಬರ್ತದೆ. ಹಾಕಿ ಡೋರ್ ಮುಂದೆ ಹೊಡಿ. ಒಂದು 5 ನಿಮಿಷ ವಾಕಿಂಗ್ ಮಾಡಿಬಿಟ್ಟು ಹೋಗ್ತೀನಿ ಒಳಗಡೆ. ಇವಾಗ ಈ ಮೋಟ್ರು ಆನ್ ಆದರೆ ಸೌಂಡ್ ಜಾಸ್ತಿ, ಆ ಮೋಟ್ರ್ ಇದ್ದರೆ ಸೌಂಡ್ ಬರೋಲ್ಲ. ಈ ಮೋಟ್ರು ಸೌಂಡ್ ಜಾಸ್ತಿ ಇರ್ತದೆ. 5-10 ನಿಮಿಷ ತಿರುಗ್ಬಿಟ್ಟು ಹೋಗ್ತೀನಿ. ಇಲ್ಲಿ ಲೈಟ್ ಹಾಕ್ಬಿಟ್ಟು ಒಳ್ಳೇದು ಮಾಡಿದ್ರು. ಇಲ್ಲಿಗೆ ಕರೆಕ್ಟಾಗಿತ್ತು. ಮುಂಚೆಲೆಲ್ಲ ಕತ್ಲೆ ಹಿಂಗಿರೋದು, ಈ ಥರ ಇದ್ದಿದ್ದು ಪ್ಲೇಸ್ನ. ಇವಾಗ ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಲೈಟ್ ಬಂತು, ಒಳ್ಳೇದಾಯ್ತು. ಇಲ್ಲಿಗೆ ಲೈಟ್ ಬಂದ್ಬಿಟ್ಟು ಕರೆಕ್ಟಾಗಿಲ್ಲ, ಆರಾಮ್ಸೆ ತಿರುಗ್ಬೋದು. ಕಾಣಿಸ್ತಾ ಇದೆ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಎಲ್ಲ ಜಾಗ ಚೆನ್ನಾಗೈತಿ. ಇವಾಗ ವಾಕಿಂಗ್ ಹೋಗೋ ಮುಂಚೆನೇ ಎಲ್ಲ ಬೆಡ್ಡೆಲ್ಲ ರೆಡಿ ಮಾಡಿ ಹೋಗಿದ್ದು. ಇವಾಗ ಏನಿಲ್ಲ, ಬರೀ ಕೆಲಸ ಎಡಿಟ್ ಮಾಡು ಮಲ್ಕೋ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೂ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ಟೇಕ್ ಕೇರ್.